ಹಲೋ, ಹೇಳಕ್ಕ. ಏನು ಫೋನ್ ಮಾಡ್ಬಿಟ್ಟಿದ್ಯಲ್ಲ? ಅದೇ ಕನಕವೇರಿ, ಬಟ್ಟೆ ಹೊಲಿಗೆ ಕಲಿಬೇಕು ಅಂತಿದೆಯಲ್ಲ ದೂರ ಕನಕ ಅಂತ. ಅದಕ್ಕೆ ನಾನು ನಮ್ಮ ಅತ್ತೆನ ಕೇಳಿ ನೋಡಿದೆ. ಅದೇ ಕಾವೇರಿ ಬಟ್ಟೆ ಹೊಲಿಗೆ ಕಲ್ತಾಳಂತೆ. ಅದಕ್ಕೆ ನಮ್ಮ ಮನೇಲಿ ಇರ್ಸ್ಕೊಳ್ಳೋದ ಅಂತ. ಅದಕ್ಕೆ ಅತ್ತೆ ಸರಿ ಇರ್ಸ್ಕೊಳ್ಳೋದು, ಅದಕ್ಕೇನು ಆರಾಮಾಗಿ ಬಂದಿರಲಿ, ಏನು ಬೇಡ ಅಂದನ ಅಂತ ಅತ್ತೆ ಅಂದರು. ಬಾ ನಮ್ಮ ಮನೆಗೆ, ಬಟ್ಟೆ ಹೊಲ್ದು ಕಲ್ತ್ಕೊಂಡು ಇರುವಂತೆ. ಆರಾಮಾಗಿ ನಾನು ಅಡುಗೆ ಮಾಡ್ತೀನಿ, ಆರಾಮಾಗಿ ಉಣ್ಕೊಂಡು ಬಟ್ಟೆ ಹೊಲ್ದು ಕಲ್ತ್ಕೊಳ್ವೆ. ಸುಮ್ಮನೆ ಯಾಕೆ ಅಷ್ಟು ದೂರದಿಂದ ಕಷ್ಟಪಟ್ಟು ಇಲ್ದಿರ ಬಸ್ನೆಲ್ಲ ಕಾಯ್ಕೊಂಡು ಆಟ ಗಿಟ್ಟನೆಲ್ಲ ಕಾಯ್ಕೊಂಡು ಹೊಸಿ ಹಿಂಸೆ ಇರೋದ ನಿನಗೂ ಬರೋಕ್ಕೆ. ಇಲ್ಲಾಂದರೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಏನಂದಿ ನೀನು ಅಕ್ಕ? ಏನು ಮಾತಾಡ್ತಿದ್ದೀನಿ ನಿಮ್ಮ ಮನೆಗೆ? ಬೇಡ ಬಿಡು, ಎಲ್ಲ ಇರ್ತಾರೆ ಮನೇಲಿ. ಇದ್ರೆ ಇರಲಿ ಬಾ, ಅದಕ್ಕೇನಂತೆ. ಇಲ್ಲಿ ಜಾಗ ಇಲ್ವ ಇರೋಕ್ಕೆ? ಬೇಕಾದ್ರೆ ನಿನಗೆ ಒಂದು ರೂಮ್ ಇರ್ತದೆ, ಬೇಕಾದ್ರೆ ಅಲ್ಲಿ ಆರಾಮಾಗಿ ಬಂದಿರುವೆ. ಆರಾಮಾಗಿ ಇನ್ನು ಮಧ್ಯಾಹ್ನದ ಯಾರೂ ಇರೋಕ್ಕಿಲ್ಲ, ನಿಮ್ಮ ಭಾವನೂ ಇರೋಕ್ಕಿಲ್ಲ, ಅವರು ಹೊಲಗಿಲ್ ಕೊಂಡೋಯ್ತಾರೆ. ಅತ್ತೆ ಯಾರೂ ಇರಲ್ಲ. ಸುಮ್ಮನೆ ಯಾಕೆ ಬಾ, ಏನೂ ಆಯ್ಕಿಲ್ಲ, ನನಗೂ ಖುಷಿ ಆಯ್ತದೆ. ನೀನು ಅಚ್ಚುಕಟ್ಟ ಕಲ್ತ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡಂಗೆ ಆಯ್ತದೆ. ನಾನುವೇ ಯೋಚನೆ ಮಾಡೋದು ತಪ್ತದೆ. ನೀನು ಹೇಳ್ತಿದ್ದೆಲ್ಲ ದೂರ ಆಯ್ತದೆ ಅಂತ ಸುಮ್ಮನೆ ಯಾಕೆ ಕಷ್ಟಪಟ್ಟು. ಅದು ಅಲ್ಲದೆ ಇಲ್ಲಿದ್ರೆ ಅಪ್ಪನಿಗೂ ಒಂದು ನೆಮ್ಮದಿ ಆಯ್ತದೆ. ಅದು ಸೀತನ ಮನೇಲಿ ಅವಳೆ ಕಾವೇರಿ ಅಂತ. ಇನ್ನು ಅಲ್ಲಿಂದ ಎಷ್ಟೊತ್ತಾದದು. ಆಮೇಲೆ ಟೈಲರಿಂಗ್ ಕಲ್ತ್ಕೊಂಡೆಲ್ಲ ಬರೋ ಗಂಟ ಭಾರಿ ಟೈಮ್ ಆಯ್ತದೆ. ಬಾ ಇಲ್ಲಿಗೆಯ. ಸುಮ್ಮನೆ ನೀನು ಬೇಜಾರು ಮಾಡ್ಕೋಬೇಡ. ನಾನು ಖುಷಿ ಆಗಲಿಲ್ಲ. ಅತ್ತೆ ಏನಂದದು ಅಂತ ಅಂದ್ಕೊಂಡೆ. ಅತ್ತೆ ಒಂದು ಮಾತು ಒಂದಿಲ್ಲ ಕನಕಾವೇರಿ. ಹೇಳಿದ ತಕ್ಷಣ ಅತ್ತೆ ಒಪ್ಕೊಂಡ್ರು. ಒಂದು ಮಾತನ್ನು ಬೇಡ ಅನ್ನಿಲ್ಲ. ಅದಕ್ಕೇನಂತೆ ನಾನು ಕೇಳ್ದೋಗ್ರಿ ಏನಾಯ್ತಿತ್ತು, ಕರ್ಸ್ಕೊಬಂದು ಇಸ್ಕೊಳಕ್ಕಾಗ್ತಿಲ್ವ ಅಂತೆಲ್ಲ ಅಂದ್ರು ಗೊತ್ತಾ. ನನಗೂ ಖುಷಿ ಆಗಲಿಲ್ಲ. ಅತ್ತೆ ಒಪ್ಕೊಂಡ್ರಲ್ಲ, ಅದಕ್ಕೆ ಬಾ ನೀನು ತಲೆ ಕೆಡಿಸ್ಕೋಬೇಡ. ಸರಿ ಬಿಡಕ್ಕ, ಅವ್ವ ಬರಲಿ, ಅವ್ರಿಗೂ ಹೇಳ್ತೀನಿ. ಕಾವೇರಿ ಬಿಡು, ಅವ್ರಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಈಗ ಎಲ್ಲಿಗೋಯ್ತು ಅವ್ವ? ಅವ್ವ ಕೆಲ್ಸಕ್ಕೆ ಹೋಗೋದೆ ಇನ್ನೂ ಬಂದಿಲ್ಲ. ಅಲ್ಲ ಕೆಲಸ ಈಗ ದಿನ ಸಿಗ್ತದವ. ಏನು ಬೇಜಾರು ಮಾಡ್ಕೊಬೇಡ ಆಯ್ತಾ? ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಆರಾಮಾಗಿ ಬಂದ್ಬಿಟ್ಟು ಮನೇಲಿರು ನೀನು. ಆಮೇಲೆ ಹೆಂಗಿರೋದು ಏನು ಎತ್ತ ಅವ್ರು ಏನು ಅನ್ಕೊಂಡರು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ. ಕಿವುಡಮ್ಮ ಇಲ್ವಾ? ಕಿವುಡಮ್ಮನೇ ಭಾರಿ ಒಳ್ಳೇದು ಅಂತಿದ್ದಿ. ಅತ್ತೆ ಏನು ಮಾಡೋಕ್ಕಿಲ್ಲ, ಭಾರಿ ಒಳ್ಳೇದು. ನಾನು ಅತ್ತೆ ನಾನು ಮೊದಲು ಅತ್ತೆನೇ ಕೇಳಿದ್ದು. ನಿಮ್ಮ ಭಾವ ಅತ್ತೆಯವರು ಏನಾದ್ರು ಒಪ್ಕೊಂಡ್ರೆ ನಿಮ್ಮ ಭಾವನೂ ಏನು ಮಾಡೋಕ್ಕಿಲ್ಲ. ಅತ್ತೆನೇ ಮುಖ್ಯವಾಗಿಲ್ಲ, ಏನೇ ಮಾಡಿದ್ರು ಅತ್ತೆನೇ ಕೇಳಬೇಕು. ಅಲ್ಲ ಮಾವ ಅವರು ಕಾವೇರಿ ಅವ್ರದ್ದು ಏನೂ ಇಲ್ಲ. ಅತ್ತೆ ಹೇಳ್ತಾರಲ್ಲ, ಅತ್ತೆ ಹೇಳಿದ್ರೆ ಆಯಿತು. ಸರಿ ಕನಕ, ಸಂಜೆಗೆ ಹೋಗಿ ಕೆಲಸದಿಂದ ಬರೋದಲ್ಲ ಅವಾಗ ಹೇಳ್ತೀನಿ ಬಿಡು. ಇಷ್ಟು ಹೇಳ್ತಾ ಇದೆಯಲ್ಲ, ನನಗೂ ಖುಷಿ ಆಯಿತು. ನಾನು ಯೋಚನೆ ಮಾಡ್ತಿದ್ದೆ ಹೆಂಗೆ ಬಂದು ಹೆಂಗೆ ಹೋಗೋದು ಅಂತ. ಇಷ್ಟು ಹೇಳಿದೆಯಲ್ಲ ಬಿಡು. ಅಲ್ಲ ನಿಮ್ಮ ಮನೆಗೆ ಹೆಂಗೆ ಬರೋದು ಅಂತ. ಅಲ್ಲ ಕನಕವೇರಿ, ಯಾತಕ್ಕೆ ಬೇಜಾರು ಮಾಡ್ಕೊಂಡು? ಅತ್ತೆನೇ ಹಂಗೆ ಹೇಳೋದೆ ಅಂದಮೇಲೆ ನೀನು ಯಾತಕ್ಕೆ ಬೇಜಾರು ಮಾಡ್ಕೊಂಡು? ಬಾ, ಏನು ಮಾಡೋಕ್ಕಾಗಿಲ್ಲ. ಏನೋ ನಮ್ಮ ಮನೆ ಬೇರೆ ನಿಮ್ಮ ಮನೆ ಬೇರೆ, ಇದನ್ನ ಗಂಡನ ಮನೆ ಕತೆ ಏನು ಮಾಡೋಕ್ಕಿಲ್ಲ. ಅಲ್ಲ ಏನಾದ್ರು ಜಗಳಕ್ಕೆಲ್ಲ ಆಡೋದ್ರೆ ಹೋಗಿದ್ರು ಸರಿ, ಇಲ್ಲ ಕೈಯಪ್ಪಯ್ಯ ಅಂದರೆ ಸರಿ ಬರ್ದಿರೋದು. ಈಗ ಅವ್ರು ಏನು ಮಾಡೋರು, ಏನು ಮಾಡೋಕ್ಕಿಲ್ಲ. ಬಾ ನೀನು ಸುಮ್ಮನೆ. ಸೀತಾ ಸೀತಾ ಕಾವೇರಿ ಆಮೇಲೆ ಫೋನ್ ಮಾಡೋಣ. ನಿಮ್ಮ ಭಾವ ಏನು ಕರೀತದೆ, ಕೇಳ್ತೀನಿ. ಊಟಕ್ಕೆ ಹಾಕೊಡ್ಬೇಕು ಏನೋ, ಊಟಕ್ಕೆ ಹಾಕೊಟ್ಬಿಟ್ಟು ಮಾಡ್ತೀನಿ. ಹೊಲ್ಕೋಗಿದ್ರು. ಸರಿ ಕನಕ, ಸರಿ ಕತೆ ಆಮೇಲೆ ಮಾಡು. ಏನು ಕಾವೇರಿ, ಏನು ಮಾಡ್ತಿದೆ? ಬನ್ನಿ, ಕಾವೇರಿ ಫೋನ್ ಮಾಡಿದ್ಲು, ಮಾತಾಡ್ತಾ ಕೂತಿದ್ದೆ. ಸರಿ ಕತೆ ಮಾತಾಡು. ಇಲ್ಲ ಕತ್ ಬಿಡಿ, ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದ್ಲು ಕತೆ. ಬನ್ನಿ ಊಟಕ್ಕೆ ಹಾಕೊಡೋಣ. ಬೇಡ, ಆಮೇಲೆ ಮಾಡ್ತೀನಿ. ಹೆಂಗಿದಾರಂತೆ ಮನೇಲೆಲ್ಲ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರಂತೆ. ಅವ್ವ ಕೆಲ್ಸಕ್ಕೆ ಹೋಗಿದಂತೆ, ಕಾವೇರಿ ಮನೇಲಿ ಅವಳೆ. ನಿಮ್ಗೆ ಏನೋ ಹೇಳ್ಬೇಕಾಯ್ತು. ಏನು ಸೀತಾ ಏನು? ಅದೇ ಕಾವೇರಿ ಬಟ್ಟೆ ಹೊಲಿಯೋದು ಕಲಿಬೇಕಂತೆ. ಅದಕ್ಕೆ ಊರಿಂದ ಬರೋಕ್ಕೆ ದೂರ ಆಯ್ತದೆ ಬಟ್ಟೆ ಹೊಲಿಯೋದು ಕಲಿಯೋಕೆ. ಅದಕ್ಕೆ ಇಲ್ಲೇ ಬಂದು ಸ್ವಲ್ಪ ದಿವಸ ಇರಿಸ್ಕೊಳ್ಳೋದ. ಇರಿಸ್ಕೊಬಿಟ್ಟು ಬೇಕಾದ್ರೆ ಕಲಿಯೋದು ಮಾಡಲಿ, ಇಲ್ಲಿಂದ ಸ್ವಲ್ಪ ದಿವಸ ಕಲಿಯೋಗಂಟ ಆಮೇಲೆ ಒಟ್ಟಿಗೆ ಹೋಗಲಿ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ಅತ್ತೆನೂ ಕೇಳಿದೆ. ಅತ್ತೆ ಹ್ಞೂ ಅಂದರು. ನೀವೇನು ಮಾಡಿರಿ? ಇರಿಸ್ಕೊಳ್ಳೋದ? ಕಾವೇರಿನ ಅವ್ವ ಏನಂತು? ಅತ್ತೆ ಇರಲಿ ಬಿಡಿ ಅಂತು. ಅವ್ವನ್ ಕೇಳು, ನಾನೇನು ಹೇಳನೆ? ಸರಿ, ಅದಕ್ಕೆ ನಿಮ್ಮ ಒಂದು ಮಾತು ಕೇಳ್ಬಿಡೋದ ಅಂದ್ಬಿಟ್ಟು. ಅವನ್ನೇ ಕೇಳಿದ್ಯಲ್ಲ, ನಾನು ಬೇರೆ ಏನು ಏನು ಕೇಳೋಕೋದಿ? ಏನು ಬೇಡಕತ್ ಬಿಡು. ಅವನ್ನೇ ಕೇಳಿದ್ಯಲ್ಲ, ಸಾಕೋಕತೆ. ಏನಿವತ್ತು ಅಲ್ಲಿಂದ ಇಷ್ಟು ಜಲ್ದಿ ಬಂದುಬಿಟ್ಟಿದ್ದೀರಿ? ಕೆಲ್ಸಕ್ಕೆ ಬಂದಿದ್ರಲ್ಲ, ಅವ್ರ ಊರೆಲ್ಲ ಹಬ್ಬ ಇದ್ದದಂತೆ ಇವತ್ತು ನಾಳೆ. ಅದಕ್ಕೆ ಸಂಜೆ ಹೊತ್ತಿಗೆ ಹಬ್ಬ ಇವತ್ತು, ಮೆರವಣಿಗೆ ಅಂತೆ. ಅದಕ್ಕೆ ಜಲ್ದಿ ಹೋಗಿ ರೆಡಿ ಆಗಬೇಕು. ಹೋಯ್ತೀವಿ ಅಂದರು. ಗುತ್ತಿಗೆಗಲ್ವ ವಹಿಸ್ಕೊಂಡ್ರದವರು, ಗುತ್ತಿಗೆ ಕೆಲಸ ಮಾಡಿಬಿಟ್ಟು ಹೋಯ್ತವ್ರೆ. ಮಾಮೂಲಿ ಕೂಲಿ ಕೊಡೋದಾಗಿದ್ದರೆ ನಿಂತ್ಕೊಂಡು ಮಾಡಿಸೋ ಅವಶ್ಯಕತೆ ಇತ್ತು. ಈಗ ಗುತ್ತಿಗೆ ವಹಿಸ್ಕೊಬಿಟ್ಟವ್ರಲ್ಲ, ಏನು ಅವರೇ ಜಲ್ದಿ ಮಾಡಿ ಮುಗಿಸ್ಬಿಟ್ಟು ದುಡ್ಡಿಸ್ಕೋಬೇಕು ಅಂದ್ಬಿಟ್ಟು ಅವರೇ ಮಾಡ್ಕೊತಾರೆ. ಅದಕ್ಕೆ ಬಂದ್ಬಿಟ್ಟೆ. ಯಾವಾಗ ಮಾಡಿದ್ರು ಗುತ್ತಿಗೆ ತಾನೇ ವಹಿಸಿರೋದು, ದಿನದ ಕೂಲಿ ಕೊಡೋಂಗಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಅದು. ಸರಿ ಕತೆ, ಈಗ ಹೋಗೋಕ್ಕಿಲ್ಲ ತಾನೇ? ಇಲ್ಲೇ ಇದ್ದೀರಾ ಈಗ? ಈಗೇನು ಹೋಗ್ತಿಲ್ಲ, ಸಂಜೆ ಹೊತ್ತಿಗೆ ಸರ್ಟ್ ಕಬರ್ ಕೊಯ್ತೀನಿ ಅಷ್ಟೇ. ಸರಿ ಮತ್ತೆ. ಹೂವು ಇಲ್ಲಾಯ್ತು, ಕಾಣಿಸ್ತೇನೆ ಇಲ್ವಲ್ಲ? ಅತ್ತೆ ಕಿವಳಮ್ಮನ ಮನೆಗೆ ಹೋಗೋದೆ. ಏನು ಮಾಡಕ್ಕೆ ಹೋಯ್ತು ಇವತ್ತು? ಸುಮ್ಮನೆ ಇತ್ತಲ್ಲ, ಸುಮಾರು ದಿವಸದಿಂದ ಹೋಗಿಲ್ಲ, ತಳಗೆ ತಿರ್ಗಾಡ್ಕೊ ಬರ್ತೀನಿ ಅಂತ ಹೋಯ್ತು. ನಾನು ಕರೀತು. ನನಗೆ ಹೊಸ ಕೆಲಸ ಇತ್ತು. ಕಸ ಗುಡ್ಸೋಬಿಟ್ಟು ಪಾತ್ರೆ ಬೆಳಗ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಅಂದೆ. ನೀವು ಬಂದ್ರಲ್ಲ, ಆಮೇಲೆ ಹೋಯ್ತೀನಿ ಸಂತೆ ಮೇಲೆ. ಹೋಗಿದ್ರು ಹೋಗುವೆ? ಇಲ್ಲ ಕಟ್ಬಿಡಿ, ಸಂತೆ ಮೇಲೆ ಹೋಯ್ತೀನಿ. ಎಲ್ಲ ಕೆಲಸ ಮುಗಿಸ್ತಲ್ಲ, ಏನು ಕೆಲಸ ಇರೋಕ್ಕಿಲ್ಲ. ಆಮೇಲೆ ಹೋಗ್ಬಿಟ್ಟು ಮಾಲಕ್ಕವನ್ನ ಆಮೇಲೆ ಪಾರತಿ ಮಗ ಅದೆಲ್ಲ ಪಾರತಿ ಹಾಕೊಂಡು ಮುಗಿಗೆಲ್ಲ ಮಾತಾಡ್ಸ್ಕೊಂಡು ಮುಗಿ ನಡ್ಬಿಟ್ಟು ಆಮೇಲೆ ಬರ್ತೀನಿ. ಸರಿ ಕತೆ. ಮಾವ ಅವರು ಊಟಕ್ಕೆ ಬರೋಕ್ಕಿಲ್ವಾ? ಇಲ್ಲ ತಕ್ಕಿಗೆ ಹೋಗಿ ಕೊಡಬೇಕು? ಇಲ್ಲ, ಅಪ್ಪ ಏನು ಊಟ ಬೇಡ ಅಂತು. ತಗೊಂಡು ಬರೋಣ ಅಂತಂದೆ. ಅದಕ್ಕೆ ಬೇಡ ಕತೆ, ಊಟ ಗಿಟ ಏನು ಬೇಡ ಅಂತಂದದೆ. ತಗೋಬೇಕಿಲ್ಲ ಬಿಡು. ಸರಿ. ಅಲ್ಲ, ಬಟ್ಟೆ ಹೊಲಿಗೆ ಕಲಿಬೇಕಂತ ಇಲ್ಲ, ಬಟ್ಟೆ ಹೊಲಿಗೆ ಬಂದೋ ಇಲ್ಲ ಇನ್ನೊಂದ್ಸರಿ ಜಾಸ್ತಿ ಕಲಿಬೇಕು ಏನು? ಅದೇ ಸುಮ್ಮನೆ ಮನೇಲಿದ್ನಲ್ಲ,
ಅದಕ್ಕೆ ಬಟ್ಟೆ ಹೊಲಿಯೋದನ್ನ ಕಲ್ತ್ಕೊಳ್ಳಿ ಅಂತ. ನಾವು ಏನು ಬೇಡ ಅಂತ ಕೂತದೆ, ಅವಳು ಕಲ್ತ್ಕೊತೀನಿ ಸ್ವಲ್ಪ ದಿವಸ ಅಂತ ಅಂದ್ಲು. ಅದಕ್ಕೆ ಕಲ್ತ್ಕೊಳ್ಳಿ, ಮನೇಲಿ ಇರ್ತಾಳಲ್ಲ ಒಲೆ ಗಿಡ ಕಾಯ್ತದೆ ಅಂತ ಹಂಗಂದೆ. ಅತ್ತೆನೂ ಕೇಳಿದೆ ಇರಲಿ ಅಂತ ಅಂತು. ಅತ್ತೆನೂ ಜಾಸ್ತಿ ದಿನ ಇರೋಕ್ಕಿಲ್ಲ, ಸ್ವಲ್ಪ ದಿವಸ ಅಷ್ಟೇ. ಬಿಡು ಕಲೀರಿ, ಇನ್ನೇನು ಮಾಡೋಕ್ಕದ್ದು, ಸುಮ್ಮನೆ ಹೆಂಗಿದ್ರು ನೀನು ತಂಗಿರು ಮನೇಲಿ ಇರ್ತಿದ್ಲಲ್ಲ, ಕಲ್ತ್ಕೊಳ್ಳಿ ಬಿಡು. ಅದ ಏನಾರು ನಿಮ್ಗೇನಾದ್ರು ಬೇಜಾರ ಸುಮ್ಮನೆ ಮನೇಲಿ ಬಂದು ಕುತ್ಕೋತಾರೆ ಅಂತ. ಅಲ್ಲ ಕಲಿತೀನಿ ಅಂದರೆ ಏನಾದ್ರು ಸಹಾಯ ಮಾಡಬೇಕು ಬಿಡು. ತಟ್ಟಿ ಸಿಕ್ಕಿಲ್ಲ, ನನಗೇನೂ ಇಲ್ಲ. ಅವನು ಕೇಳಿದ್ದಾನೆ, ಅವು ಒಪ್ಕೊಂಡಿದೆ. ಇನ್ನು ನಂದೇನೂ ಇಲ್ಲ, ನಿಮ್ಮದು ಅವನು ಬಿಟ್ಟಿದ್ದು ನಿಮ್ಮಿಷ್ಟ. ಏನು ನಾನು ಮನೇಲಿ ಇರೋಕ್ಕಿಲ್ಲ, ನಿನ್ನ ಜೊತೆ ಇದ್ದಂಗೆ ಆಯ್ತದೆ. ನಮ್ಮ ಮಧ್ಯದ ತಗೋಲ್ಲ ಅನ್ಕೊಂಡಾಯ್ತೀವಲ್ಲ. ಹೆಂಗಿದ್ರು ನೀನು ಮನೇಲಿ ಇರ್ತಿದ್ದಿಲ್ಲ, ನಿನ್ನ ಜೊತೆಗೆ ಇದ್ದಂಗೆ ಆಯ್ತದೆ. ಏನು ಬೆಳಗ್ಗೆಯಿಂದ ಸಂಜೆ ಗಂಟೆ ಹೋಗ್ಬೇಕಾ? ಇಲ್ಲ ಅಷ್ಟೊತ್ತು ಹೋಗಂಗಿಲ್ಲ ನನಗೆ, ಹೊಸತಿಯ 1 ಗಂಟೆನೋ 2 ಗಂಟೆ ಟೈಮ್ ಅಷ್ಟೇ. ಸರಿ ಕತ್ಬಿಡು, ಇನ್ನು ಸ್ವಲ್ಪ ಹೊತ್ತು ನಿನ್ನ ಜೊತೆ ಇದ್ದಂಗೆ ಆಯ್ತದೆ. ನಿನಗೂ ಬೇಜಾರಾಯ್ತದಲ್ಲ, ನೀನು ಎಲ್ಲಿಗೂ ಹೋಗಿಲ್ಲ. ಸರಿ, ನನಗೆ ಖುಷಿ ಆಗಲಿಲ್ಲ. ಅತ್ತೆನೂ ಹಿಂಗೆ ಹೇಳಿದ್ರು, ನೀವು ಹಿಂಗೆ ಹೇಳಿದ್ರಿ. ನಿಮ್ಮ ಮಾವ ಬೇಡ ಬಿಡು, ಅವನು ಕೇಳಿದ್ಯಲ್ಲ. ಅವನು ಕೇಳಿದ್ಮೇಲೆ ಇಂಥ ಸಣ್ಣ ಪುಟ್ಟ ವಿಚಾರನೂ ಅಪ್ಪಗಿಪ್ಪೇನು ಅವ್ವ ಹೇಳ್ದಾಗೆ ಯಾಕತ್ತೆ, ಅವ್ವ ಹೇಳ್ಕತ್ತದೆ ಅಪ್ಪನಿಗೆ. ಸರಿ, ಅತ್ತೆನೂ ಹಂಗೆ ಅಂದರು. ನನಗೆ ಬೇಕಾದ್ರೆ ಮಾವನ ನಾನು ಹೇಳ್ಕೊತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಬೇಕಾದ್ರೆ ಫೋನ್ ಮಾಡಿ ಹೇಳು ನಿನ್ನ ತಂಗಿಗೆ ಅಂತ ಅಂತು. ಅದಕ್ಕೆ ನಾನು ಹೇಳಿದೆ. ಅವಳು ಅವನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದವಳೆ. ನೋಡಿದ ಅವ್ವ ಏನಂದದು, ಏನು ಅವಳು ಅವನಿಗೂ ಕೆಲಸ ಮಾಡ್ಕೊಡ್ಬೇಕಲ್ಲ. ಅವ್ವ ಕೆಲಸ ಕೊಟ್ಟೋದ್ರೆ ಇಲ್ಲ ಇರುವಂಥದ್ದು ಇಲ್ಲ ಏನು ಮಾಡೋದು ನನಗೆ ಗೊತ್ತಿಲ್ಲ. ನೋಡು ಹೆಂಗೆ ಅನುಕೂಲ ಆಯ್ತದೋ ಮಾಡಲಿ. ಸರಿ, ಮತ್ತೆ ಊಟ ಮಾಡ್ತಾ ನೀನು? ಇಷ್ಟು ಜಲ್ದಿ ಇಲ್ಲ, ಊಟ ಮಾಡಿಲ್ಲ ನಾನು. ಅದೇ ಹೋಗೋ ಬದಲೇ ನಾನು ಹೇಳ್ಬಿಡ್ತೀನಿ ಬಿಡು. ಏನು ಹೇಳಿ. ನಾಳಿದ್ದು ಹೊಲದಲ್ಲಿ ಜಾಸ್ತಿ ಕೆಲಸ ಅದೇ. ಆಮೇಲೆ ನಾಳಿದ್ದಕ್ಕೆ ಎಲ್ಲ ಮುಗ್ದೋಯ್ತದೆ ಹೊಲದ ಕೆಲಸ. ಅದು ಭತ್ತ ಗೀತ ಎಲ್ಲ ಬಡ್ದು ಅವ್ರಿಗೆಲ್ಲ ಅಡುಗೆ ಮಾಡಿಸ್ಬೇಕಾಯ್ತು. ಕೆಲಸ ಎಲ್ಲ ಮುಗಿತಲ್ಲ, ಅದಕ್ಕೆ ಒಂದು 10-15 ಜನಕ್ಕೆ ಅಡುಗೆ ಮಾಡಬೇಕಾಯ್ತು. ಅವ್ನಿಗೆ ಹೇಳ್ಬಿಡ್ಬೇಕಾಯ್ತು, ಆಳುಗಳಿಗೆಲ್ಲ ಒಂದು 15 ಜನಕ್ಕೆ ಅಡುಗೆ ಮಾಡಿಬಿಡೋಕ್ಕೆ. ಅದಕ್ಕೆ ಹೇಳೋದು ಅನ್ಕೊಂಡೆ ಬಿಡು, ನಾನೇ ಹೇಳ್ಬಿಡ್ತೀನಿ. ಅಲ್ಲ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡಬೇಕಾ? ಉಂಕತೆ ಹಂಗೆ ಅಡುಗೆ ಮಾಡಿದ್ರೆ ಮನೇಲಿ. ಈಗೇನು ಅಡುಗೆ ಮಾಡಿಲ್ಲ, ಇವು ಈಗ ಒಬ್ಬರಿಬ್ರು ಬರ್ತಾವ್ರೆ. ಆಮೇಲೆ ನೀವೇ ಊಟ ಮಾಡ್ಕೊಳ್ಳಿ, ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳಿವಿ. ಸರಿ, ಕೆಲಸ ಏನೈತಲ್ಲ ಮದುವೆ ಕೆಲಸ, ಅದಕ್ಕೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಅಡುಗೆ ಮನೆಯಿಂದಲೇ ಮಾಡ್ಕೊ ತಗೊಯ್ತು ಕೊಡ್ತೀವಿ. ನೀನು ಸೊಸೆಯ ಕಲ್ತ್ಕೊ, ಹಂಗೆ ಅವ್ನ ಜೊತೆ ನೋಡ್ಕೊಂಡು. ಸರಿ ಬಿಡಿ, ಕಲ್ತ್ಕೊತೀನಿ. ಮಾಲ ಬಂದಿದ್ಲಾ ಇಲ್ವೋ? ಇಲ್ಲ, ಮಾಲಕೇನು ಬಂದಿದ್ದಿಲ್ಲ. ಅತ್ತೆಯವರೇ ಹೋಗೋರೆ. ಹಾಗೆ ಮಾಲನ್ನು ಮಾತಾಡ್ಸ್ಕೊಂಡು ಸೀರೆ ಇತ್ತಲ್ಲ, ಆ ಸೀರೆ ಕೊಟ್ಬಿಟ್ಟು ಬರ್ತೀನಿ ಅಂತ. ಮಾಲೂಮ್ ಕೊಡಕ್ಕ? ಇಲ್ಲ ಮಾಲಕ ಅವ್ರಿಗೆಲ್ಲ ರೌಗೆ ಒಲೆ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗೋದೆ. ನಾವು ಅತ್ತೆಯವ್ರಿಗೊಂದು ತಗೊಬಿಡ್ಬೋದಾಗಿತ್ತು, 3 ಜನ ತೆಗೆ ಹೊಲ್ಸ್ಕೊಬೋದಾಗಿತ್ತು. ಅಲ್ಲ ತಗೋಬೋದಾಗಿತ್ತು, ಒಬ್ಬನೇ ಬೇಡ ಬೇಡ ಅಂತ ಅಟ್ಟ ಹಿಡಿದ್ಬಿಟ್ಲಲ್ಲ. ಸರಿ ಬಿಡು, ಇನ್ನೊಂದ್ಸರಿ ಯಾವತ್ತೂ ಹೋದ್ರೆ ತಗೊಳಕಾಯ್ತದೆ. ಸರಿ, ಬೋಂಡ್ಗಿಂಡ ಮಾಡಕ್ಕೆ ಬಂದದ? ಮಾಡಕ್ಕೆ ಬರ್ತದೆ. ಯಾಕೆ? ಸುಮಾರು ದಿವಸ ಆಯಿತು ಬೋಂಡ ತಿಂದು, ಬೋಂಡನ ಮಾಡ್ಕೊಟ್ಟಿ ಅಂತ. ಸರಿ ತಾಡಿ, ಅತ್ತೆ ಬಂದ್ಬಿಡ್ಲಿ. ಅತ್ತೆನ ಕೇಳದ ಎಷ್ಟು ಮಾಡಬೇಕು ಏನು ಅಂತ ಮೇಲೆ ಮಾಡ್ಕೊಡೋಣ ಅತ್ತೆ ಬಂದಮೇಲೆ. ಸರಿ ಕತೆ, ಓಸಿಯ ಮನಿ ಕತ್ತೀನಿ, ಆಮೇಲೆ ಎದಳ್ಸಿಯ ಮತ್ತೆ ನನಗೆ ಎದ್ಗಡೆ ಹೇಳ್ಸಕ್ಕೆ ಬರೋಕಿಲ್ಲ ಕಣಪ್ಪ. ಅತ್ತೆ ನನಗೆ ಬೈತಾರೆ, ನಿನ್ನ ಗಂಡನ ಸೋಂಬೇರಿ ಮಾಡ್ತಿದ್ದೆ ನೀನು, ಅವನು ಸಂಜೆ ಗಂಟೆ ಮನೆ ಕಳ್ದು ಕಾಲ ಕಳಿತಾನೆ ಅಂತ ಬೈತಾರೆ. ಅತ್ತೆ ಮನೆ ಕಬೇಡಿ, ಏನಾದ್ರು ಕೆಲಸ ಇದ್ರೆ ಮಾಡಿ, ಇಲ್ಲ ಕೂತ್ಕೊಳ್ಳಿ, ಬೇರೆ ಟಿ ವಿ ನೋಡಿ. ಅತ್ತೆ ಬೈತಾರೆ, ಬೇಡ. ಭತ್ತದ ಮೂಟೆ ಇದ್ದು ಒತ್ಬಿಟ್ಟಿವಿ, ನಿಮ್ಮ ಮೈಯೆಲ್ಲ ನೋಯ್ತದೆ. ಆಮೇಲೆ ಎದಳ್ಸು, ಇಲ್ಲ ಒಬ್ಬರ ಹೊತ್ತಿಗೆ ಎದಳ್ಸ್ಬಿಡು, ಎದ್ಬಿಡ್ತೀನಿ. ಇಲ್ಲ ನಾನದು ಎದ್ಗಿದಳ್ಸಾಗಿಲ್ಲ. ಆಮೇಲೆ ನೀವೇ ಬೈಸ್ಕೊಬೇಕಾಗಿದೆ ಅತ್ತೆ ಕೈಲಿ. ಅಲ್ಲೇ ಬೈಸ್ಕೊಂಡಿವ್ನಿ, ಅತ್ತೆ ಬೈತಾರೆ. ಇಲ್ಲ ಬೇಕಾದ್ರೆ ನಾನು ಕರೆದು ಹೇಳ್ಬಿಡ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಅತ್ತೆಗೆ. ಅವನ ಜೊತೆ ಸೇರ್ಕೊಂಡು ನೀನು ನಿಮ್ದಿನೇ ಕೊಡ್ತಿಲ್ಲ ನನಗೆ. ಒಂದ್ಗಳು ನಿದ್ದೆ ಮಾಡೋಕ್ಕಾಗ್ಬಿಟ್ಟಿಯಾ? ಅಲ್ಲ ಅತ್ತೆ ಬೈತಾರೆ, ನೀವು ಸಂಜೆ ಗಂಟೆಗೆ ನಿದ್ದೆ ಮಾಡಿದ್ರೆ ಗೊತ್ತಾ. ಸರಿ ಮನೆ ಕಡೆ ಅತ್ತೆ ಬರ್ತಾರಲ್ಲ, ಎದಳಿಸ್ತೀರಿ. ಸರಿ ಎದಳಿಸ್ಬಿಡು, ಆಮೇಲೆ ಹೋಗಿ ಬಂದಾಗ ಹಂಗೆ ಇದ್ಬಿಟ್ಟು ಬೈಸ್ಕಿದ್ಬಿಡ್ತದೆ. ಸದ್ಯಕ್ಕೆ ಅಮ್ಮನ ಮನೆಗೆ ಹೋಗೋದಿದ್ರೆ ಅವ್ವ ಸದ್ಯಕ್ಕೆ ಬರೋಕ್ಕಿಲ್ಲ. ಮಾರ್ಕೆ ತಕ್ಕ ಕತೆ ಕೂತ್ಕೊಬಿಡ್ತದೆ. ಇನ್ನೂ ಗೊತ್ತಾಯ್ತದೆ ಕತೆ. ಊಟ ಇಲ್ಲ, ನೀನು ಊಟ ಮಾಡು, ನಾನು ಎದ್ಬಿಟ್ಟು ಉಣ್ತೀನಂತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಗಿತ್ತರ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ.